ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವಣ ವಾಕ್ಸಮರ ಮತ್ತೆ ಮುಂದುವರೆದಿದೆ. ಅವರ ಕೋಲ್ಡ್ ವಾರ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದ್ದು, ಡಿ.ಕೆ. ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ವಾಗ್ಪ್ರಹಾರ ನಡೆಸಿದ್ದಾರೆ. ನಾನು ಕಲ್ಲು ಬಂಡೆ ಹೊಡೆದುಕೊಂಡು ಜೀವನ ಮಾಡಿಲ್ಲ, ನಾನು ಮನ್ಸು ಮಾಡಿದ್ರೆ ಅವರಪ್ಪನಂತೆ ಇರ್ತಿದ್ದೆ, ನಾನು ಆ ವ್ಯಕ್ತಿ ಜೊತೆ ಹೋಲಿಕೆ ಮಾಡಿಕೊಳ್ಳಲ್ಲ, ರೈತರ ಇವತ್ತು ಭೂಮಿ ತೆಗೆದುಕೊಳ್ಳಲು ನಾನು ಬಿಡೋದಿಲ್ಲ ಅಂತ. ಯಾಕಂದ್ರೆ ಬಿಡದಿಯಲ್ಲಿ ಪ್ರಾಜೆಕ್ಟ್ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಪಣ ತೊಟ್ಟಿದ್ದಾರೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರು ರೈತರ ಪರವಾಗಿ ನಿಂತಿದ್ದಾರೆ. ಇದೇ ವಿಷಯವಾಗಿ ಅವರು ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಇದಕ್ಕೆ ಕೌಂಟರ್ ಕೊಟ್ಟಿದ್ದಕ್ಕೆ ಅವರು ಪ್ರತಿಯಾಗಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಡಿ.ಕೆ.ಶಿ ಜೊತೆ ಚರ್ಚೆ ಅನಾವಶ್ಯಕ ಅಂತ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಚರ್ಚೆ ಮಾಡೋದು ಅನಾವಶ್ಯಕ. ಆ ವ್ಯಕ್ತಿಗೂ ನನಗೂ ಹೋಲಿಕೆ ನಾನು ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ನಾನು ಬಂದಿದ್ದೇ ಬೇರೆ, ನನ್ನ ಜೀವನವೇ ಬೇರೆ. ಅವ್ರ ತರ ಕಲ್ಬಂಡೆ ಹೊಡೆದು ಕನಕಪುರ ಇದೆಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ, ಅವ್ರ ಜೀವನ ನಾವು ಮಾಡಿದೀವ. ನನಗೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಂಪಾದನೆ ಮಾಡಿದ್ದು ಒಂದು, ಅದು ಹೊರತುಪಡಿಸಿ ನಾನು ಯಾವುದು ಮತ್ತೆ ಅಧಿಕಾರದಲ್ಲಿ ಏನಿದ್ರೆ ಇದ್ದಂತ ಸಣ್ಣ ಅವಧಿ ಇರಬಹುದು, ಮನಸ್ಸು ಮಾಡಿದ್ರೆ ಅವ್ರ ಅಪ್ಪನಂಗೆ ಮಾಡಿದ್ದೇನೆ. ಅವ್ರ ಅಪ್ಪ ಏನೂ ಇರಲಿಲ್ಲ, ಅವ್ರ ಅಪ್ಪ ಜೊತೆ ಆಡಿದ್ದ ಗಂಡ ಬೀಜವ, ಅವ್ರ ಅಪ್ಪನ ಗೋಲ್ ಮಾಡ್ಕೊಳಕ್ ಹೋಗಲ್ಲ, ಏನು ಬೇಕಾದ್ರೂ ಮಾಡ್ಕೋಬಹುದಾಗಿತ್ತು. ನಾನು 5ನೇ ಬಾರಿ ನಾನು ಸಾವಿನ ಹಂಚಿಗೆ ಹೋಗಿ ಹೊರಗೆ ಬಂದಿರೋದು. 5ನೇ ಬಾರಿ. ಇವತ್ತಿನ ಮುಂದೆ ನನಗೆ ಸಾಧ್ಯ ಇರಲಿಲ್ಲ. ಇವತ್ತು ನಾನು ನಿಂತಿಲ್ಲಿ ಮಾತಾಡ್ತಾ ಇದ್ರೆ ಹಲವಾರು ಹಿರಿಯರೇನಿದ್ದೀರಿ, ನನ್ನ ತಾಯಂದ್ರೇನಿದ್ದೀರಿ. ನಾನು ಆ 20 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಕೈಲಾದ ಮಟ್ಟಿಗೆ ಏನು ಸಹಾಯ ಮಾಡಿದ್ದೇನೆ. ಅಂಗವಿಕಲರೇನಿದ್ದಾರೆ, ವಿಕಲಚೇತನರು, ಅವರ ಒಂದು ಆರೈಕೆಯಲ್ಲಿ ಇವತ್ತು ಉಳ್ಕೊಂಡಿದ್ದೇನೆ. ನಾನು ದೇವರ ಅನುಗ್ರಹದಲ್ಲಿ ಉಳಿದಿದ್ದೇನೆ. ನಾನು ನಾಟಕೀಯವಾಗಿ ನಿಮ್ಮ ಮುಂದೆ ಏನು ಹೇಳ್ತೇನೆ. ಇವತ್ತು ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವಣ ವಾಗ್ಪ್ರಹಾರ ಮುಂದುವರಿತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ರೀತಿಯಲ್ಲೇ ನಾನು ಅವರ ಆಸ್ತಿ ಪಾಸ್ತಿ ಮಾಡೋದಾಗಿದ್ರೆ ಅವರಪ್ಪನ ಬದುಕ್ತಾ ಇದ್ದೆ ಅಂತ ಹೇಳೋ ಮೂಲಕವಾಗಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು.